ಬಿಗ್ ಬಾಸ್ ಸೀಸನ್ 10 83 ದಿನಗಳನ್ನು ಪೂರೈಸಿ ಮುನ್ನುಗ್ತಾ ಇದೆ. ಸ್ಪರ್ಧಿಗಳ ಮಧ್ಯೆ ಪೈಪೋಟಿ ಜೋರಾಗ್ತಾ ಇದೆ. ಅದರಂತೆ ಇಂದು ಸೂಪರ್ ಸಂಡೇ ವಿತ್ ಸುದೀಪ ಕಾರ್ಯಕ್ರಮದಲ್ಲಿ ಕಿಚ್ಚ ಸುದೀಪ್ ಅವರು ಸ್ಪರ್ಧಿಗಳಿಗೆ ಒಂದು ಚಟುವಟಿಕೆಯನ್ನ ಕೊಟ್ಟಿದ್ದಾರೆ. ಈ ಚಟುವಟಿಕೆಯ ನಂತರ ಸ್ಪರ್ಧಿಗಳ ಮಧ್ಯೆ ಅಸಮಾಧಾನ ಭುಗಿಲೆದ್ದಿದೆ. ಹೌದು, ಕಳೆದ 10ನೇ ವಾರದ ಸೂಪರ್ ಸಂಡೇಯಲ್ಲಿ ಕಿಚ್ಚ ಕೊಟ್ಟಿದ್ದ ಮಡಕೆ ಒಡೆಯುವ ಚಟುವಟಿಕೆಯಲ್ಲಿ ಎರಡು ಮನಸ್ಸುಗಳು ಒಡೆದು ಹೋಗಿತ್ತು. ಕಾರ್ತಿಕ್ ಮತ್ತೆ ಸಂಗೀತ ಅವರು ಬೇರೆ ಬೇರೆಯಾಗಿದ್ರು. ಇದೀಗ ಅಂದ್ರೆ ಅದಾದ ಬಳಿಕ ಒಂದಾಗಿದ್ದ ನಮ್ರತಾ, ಕಾರ್ತಿಕ್, ವಿನಯ್ ಮನಸ್ಸು ಇವತ್ತಿನ ಸಂಚಿಕೆಯಲ್ಲಿ ಒಡೆದು ಹೋಯಿತು ಅಂದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಇವತ್ತು ಕೂಡ ಒಬ್ಬೊಬ್ರು ಕೊಟ್ಟ ಕಾರಣ ನೋಡಿದ್ರೆ ಗಂಭೀರವಾಗಿಯೇ ಇತ್ತು. ಬಿಗ್ ಬಾಸ್ ಅನ್ನೋದೇ ಹಾಗೆ, ಇವತ್ತು ಹೇಗಿರ್ತಾರೋ ನಾಳೆನೂ ಅದೇ ರೀತಿಯಾಗಿ ಇದ್ರೆ ಜನ ಒಪ್ಕೋತಾರೆ. ಆದ್ರೆ ಇವತ್ತು ಚೆನ್ನಾಗಿದ್ದು ನಾಳೆ ದಿನ ಕೆಟ್ಟದಾಗಿ ಕಾಣಿಸಿಕೊಂಡ್ರೆ ಅಥವಾ ಆ ಸ್ಪರ್ಧಿಯ ವರ್ತನೆ ಬದಲಾದ್ರೆ ಜನ ಅಂತವರನ್ನ ಕೈಬಿಡ್ತಾರೆ. ಈಗ ಸೀಸನ್ 10ರ ಸ್ಪರ್ಧಿಗಳ ಬಗ್ಗೆ ಅದೇ ರೀತಿ ಆಗ್ತಾ ಇದೆ. ಏನಾಗ್ತಿದೆ ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮುನ್ನ ಕಿಚ್ಚ ಸುದೀಪ್ ಅವರು ಕೊಟ್ಟ ಇವತ್ತಿನ ಚಟುವಟಿಕೆ ಯಾವುದು ಅಂತ ನೋಡೋಣ. ಬಿಗ್ ಬಾಸ್ ಅನ್ನುವಂತಹ ಈ ಹಾವು ಏಣಿ ಆಟದಲ್ಲಿ ನಿಮ್ಗೆ ಏಣಿಯಾದವರು ಯಾರು, ಹಾವಾದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ವರ್ತೂರ್ ಸಂತೋಷ್ ಅವರು ತುಕಾಲಿ ಸಂತೋಷ್ ನನಗೆ ಏಣಿಯಾಗಿ ಈ ಮನೆಯಲ್ಲಿದ್ದಾನೆ ಅಂತ ಹೇಳಿದ್ರೆ, ಡ್ರೋನ್ ಪ್ರತಾಪ್ ಅವರು ಸಂಗೀತ ನನಗೆ ಏಣಿಯಾಗಿ ಇದ್ದಾರೆ ಅಂತ ಹೇಳಿದ್ದಾರೆ. ಹೀಗೆ ಪ್ರತಿಯೊಬ್ಬರು ಮುಂದೆ ಬಂದು ತಮ್ಮ ಆಟಕ್ಕೆ ಏಣಿಯಾದವರು ಹಾಗೆ ನಮ್ಮನ್ನ ಕುಗ್ಗಿಸಿ ಹಾವಾದವರು ಯಾರು ಅಂತ ಒಬ್ಬೊಬ್ಬರಾಗಿ ಸ್ಪರ್ಧಿಗಳು ಮುಂದೆ ಬಂದು ಹೇಳಿದ್ದಾರೆ. ಇವರಲ್ಲಿ ಆಶ್ಚರ್ಯ ತರಿಸಿರೋದು ನಮ್ರತಾ, ವಿನಯ್ ಮತ್ತೆ ಕಾರ್ತಿಕ್ ಅವರು ಕೊಟ್ಟ ಕಾರಣ. ಹೌದು, ವಿನಯ್ ಅವರು ಕಾರ್ತಿಕ್ಗೆ ಹಾವು ಅಂತ ಹೇಳಿದ್ದಾರೆ. ಇದಕ್ಕೆ ಅವರು ಕೊಟ್ಟ ಕಾರಣ, ನನ್ನ ಬಗ್ಗೆ ಎಷ್ಟು ನೆಗೆಟಿವ್ ಮಾತನಾಡೋದಕ್ಕಾಗುತ್ತೋ ಅಷ್ಟು ನೆಗೆಟಿವ್ ಮಾತಾಡಿ ನನ್ನನ್ನ ಕೆಳಗೆ ಹಾಕಿದ್ದಾನೆ ಅಂತ ವಿನಯ್ ಹೇಳಿದ್ದಾರೆ. ಇನ್ನು ನಮ್ರತಾ ಅವರು ಕೂಡ ಕಾರ್ತಿಕ್ ಅವರಿಗೆ ಹಾವು ಅಂತ ಹೇಳಿ ನನ್ನ ಎಫರ್ಟ್ಸ್ನ ನೋಡಿ ಅವರದನ್ನ ಏನು ಅಲ್ಲ ಅಂತ ಅನ್ನೋ ತರ ಡಿಮೋಟಿವ್ ಮಾಡಿಬಿಡ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಅದೇ ರೀತಿ ಕಾರ್ತಿಕ್ ಅವರು ಕೂಡ ವಿನಯ್ಗೆ ಹಾವು ಅಂತ ಹೇಳಿದ್ದಾರೆ. ಇದಕ್ಕೆ ಕಾರ್ತಿಕ್ ಕೊಟ್ಟ ಕಾರಣ, ಇವನು ಪ್ರೊವೋಕ್ ಆಗ್ತಾನೆ ಅಂತ ಗೊತ್ತಾದ ತಕ್ಷಣ ಪ್ರತಿ ವಿಷಯದಲ್ಲೂ ಪ್ರೊವೋಕ್ ಮಾಡೋದು, ಕೆಟ್ಟದಾಗಿ ಏನೋ ಒಂದು ಹೇಳೋದು, ತಗಡು ಅಂತ ಹೇಳೋದು, ಅವರು ಮಾಡಿದಂತಹ ಹಾವಿನ ರೀತಿಯ ಕೆಲಸದಿಂದ ನನ್ಗೆ ಎಲ್ಲೋ ಡೌನ್ಫಾಲ್ ಆಯಿತು ಅಂತ ಅನಿಸ್ತು ಎಂಬುದಾಗಿ ಕಾರ್ತಿಕ್ ಹೇಳಿದ್ದಾರೆ. ಇನ್ನು ಸಂಗೀತಾಗೂ ಹಾವು ಎಂಬ ಪಟ್ಟವನ್ನ ಕೊಟ್ಟಿದ್ದಾರೆ. ಅದು ಯಾರು ಅನ್ನೋದು ಗೊತ್ತಿಲ್ಲ. ಮೈಕಲ್, ಕಾರ್ತಿಕ್, ವಿನಯ್, ತನಿಷಾ ಇವರಲ್ಲಿ ಕೆಲವರು ಕೊಟ್ಟಿರ್ಬೋದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಕಿಚ್ಚ ಕೊಡುವ ಇಂತಹ ಚಟುವಟಿಕೆಯಲ್ಲಿ ಒಬ್ಬೊಬ್ಬ ಸ್ಪರ್ಧಿಗಳ ಅಸಲಿ ಮುಖ ಮಾತ್ರ ಹೊರಬರ್ತಿದೆ. ಕೆಲವರು ಮೊದಲಿದ್ದಂತೆ ಇರೋದೇ ಇಲ್ಲ, ಕ್ಷಣಕ್ಕೊಮ್ಮೆ ಬದಲಾಗ್ತಾನೆ ಇರ್ತಾರೆ. ನಮ್ರತ್ ಅವರು ಕೆಲ ವಾರದಿಂದ ಕಾರ್ತಿಕ್ ಜೊತೆ ಕ್ಲೋಸ್ ಆಗಿದ್ರು. ನನ್ಗೆ ಇವಾಗ ಕಾರ್ತಿಕ್ ಇಷ್ಟ ಆಗ್ತಾರೆ ಅಂತ ಕೂಡ ಹೇಳಿದ್ರು. ಆದ್ರೆ ಇವತ್ತು ಉಲ್ಟಾ ಹೊಡೆದಿದ್ದಾರೆ. ಕಾರ್ತಿಕ್ ನನ್ನನ್ನ ಕುಗ್ಗಿಸ್ತಿದ್ದಾರೆ ಅನ್ನುವ ಆರೋಪವನ್ನ ಕಿಚ್ಚ ಸುದೀಪ್ ಅವರ ಮುಂದೆ ನಮ್ರತಾ ಮಾಡಿದ್ದಾರೆ. ಇನ್ನು ಕಾರ್ತಿಕ್ ಕೂಡ ಅಷ್ಟೇ, ನಮ್ರತಾ ವಿನಯ್ ಜೊತೆ ಚೆನ್ನಾಗಿದ್ರು. ಆದ್ರೆ ಈಗ ವಿನಯ್ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ದಾರೆ. ತಗಡು ಅಂದಿದ್ದಾನೆ ಎಂಬ ಮಾತನ್ನ ಇವತ್ತು ಕಾರ್ತಿಕ್ ಹೇಳ್ತಿದ್ದಾರೆ. ಕಾರ್ತಿಕ್ ಕೂಡ ಇಲ್ಲಿ ಒಂದು ರೀತಿ ಇದ್ದ ಹಾಗೆ ಇನ್ನೊಂದ್ಸಲ ಇರೋದಿಲ್ಲ, ಬದಲಾಗ್ತಾನೆ ಇರ್ತಾರೆ. ಮೊನ್ನೆ ಲೈವ್ ನಲ್ಲಿ ಕಾರ್ತಿಕ್ ಹೇಳ್ತಾ ಇದ್ರು ನಮ್ರತಾ ಜೊತೆಗೆ ಕೂತು, ಸಂಗೀತ ಟಾಪ್ 5ಗೆ ಬರೋದಿಲ್ಲ, ನಮ್ರತಾ ನೀನು ಟಾಪ್ 5ಗೆ ಬರ್ತೀಯಾ ಅಂತ. ನಿನ್ನೆ ವಾರದ ಕಥೆಯಲ್ಲೂ ಕಾರ್ತಿಕ್ ಪ್ರಕಾರ ನಮ್ರತಾ ಟಾಪ್ 3ನಲ್ಲೇ ಇದ್ರು. ಆದ್ರೆ ನಿನ್ನೆ ವಾರದ ಕತೆ ಕಿಚ್ಚನ ಜೊತೆ ಸಂಚಿಕೆಯಲ್ಲಿ ಉಳಿದ ಕೆಲ ಸ್ಪರ್ಧಿಗಳ ಪ್ರಕಾರ ಸಂಗೀತ ಟಾಪ್ 3 ಕಂಟೆಸ್ಟೆಂಟ್ ಅಂತ ಹೇಳಿದ್ರು. ಕಾರ್ತಿಕ್ ಕೂಡ ತಮ್ಮ ಪ್ಲೇಟ್ ಅನ್ನ ಬದಲಾಯಿಸಿದ್ದಾರೆ. ಕ್ಷಣಾರ್ಧದಲ್ಲೇ ಟಾಪ್ 3ನಲ್ಲಿ ಹಾಕಿದ್ದ ನಮ್ರತಾ ಫೋಟೋವನ್ನ ತೆಗೆದು ಸಂಗೀತ ಫೋಟೋವನ್ನ ಇಟ್ಟು ಫ್ಲಿಪ್ ಆಗಿ ನಮ್ರತಾಗೆ ಶಾಕ್ ಕೊಟ್ಟಿದ್ರು. ಹಾಗಾಗಿ ಕಾರ್ತಿಕ್ ವರ್ತನೆ ನೋಡಿದ ವೀಕ್ಷಕರು ಹೇಳೋದು, ಕಾರ್ತಿಕ್ ಇವಾಗಿವಾಗ ಪಕ್ಕಾ ಮೈಂಡ್ ಗೇಮ್ ಆಡ್ತಿದ್ದಾರೆ, ಗೆದ್ದೆತ್ತಿನ ಬಾಲ ಹಿಡಿಯೋದು ಕಾರ್ತಿಕ್. ನಮ್ರತಾ ಟಾಪ್ 3 ಕಂಟೆಸ್ಟೆಂಟ್ ಅನ್ನುವ ಕಾರಣಕ್ಕೆ ನಮ್ರತಾ ಹಿಂದೆ ಬಿದ್ದಿದ್ರು. ಪವಿ ಬಂದು ಸಂಗೀತ ಬಗ್ಗೆ ನೆಗೆಟಿವ್ ಹೇಳಿದ್ದಕ್ಕೆ ಕ್ಲೋಸ್ ಆಗಿದ್ದ ಸಂಗೀತರಿಂದ ಅಂತರ ಕಾಯ್ದುಕೊಂಡ್ರು. ಆದ್ರೆ ನಿನ್ನೆ ತುಂಬಾ ಸ್ಪರ್ಧಿಗಳು ಸಂಗೀತಾಗೆ ಟಾಪ್ 3 ಅಂದಿದ್ದೆ ತಡ ನಮ್ರತಾ ಫೋಟೋ ತೆಗೆದು ಸಂಗೀತ ಫೋಟೋ ಹಾಕಿದ್ದಾರೆ. ಇನ್ನು ಸಂಗೀತ ಹಿಂದೆ ಓಡಾಡ್ತಾರೋ ಏನೋ ಅಂತ ಕಾರ್ತಿಕ್ ಅವರ ಬಗ್ಗೆ ವ್ಯಂಗ್ಯವಾಗಿ ಮಾತಾಡಿದ್ದಾರೆ ಕೆಲವರು. ಅಷ್ಟೇ ಅಲ್ಲ, ಇವತ್ತಿನ ಪ್ರೋಮೋ ನೋಡಿದ ವೀಕ್ಷಕರು ಕಾರ್ತಿಕ್ಗೆ ಇವಾಗ ನೆನಪಾಯ್ತಾ ವಿನಯ್ ತಗಡು ಅಂತ ಹೇಳಿದ್ದು, ಆವತ್ತು ಸಂಗೀತ ಬಕೆಟ್ ಅಂದಿದ್ದಕ್ಕೆ ಎಲ್ಲರ ಮುಂದೆ ಮಡಕೆ ಒಡೆದು ಅವಮಾನ ಮಾಡಿದ್ರು. ಆ ದಿನನೂ ವಿನಯ್ ಈ ರೀತಿ ಹೇಳಿದ್ದನ್ನ ಹೇಳ್ಬೇಕಿತ್ತು. ಯಾಕಂದ್ರೆ ಅತಿ ಹೆಚ್ಚು ಬಾರಿ ವಿನಯ್ ಕಾರ್ತಿಕ್ಗೆ ಕೆಟ್ಟದಾಗಿ ಹೇಳ್ತಾ ಇದ್ರಲ್ವಾ. ಇವಾಗ ಗೇಮ್ ಉಲ್ಟಾ ಹೊಡಿತಿದೆ, ಬಿಗ್ ಬಾಸ್ ವಿನ್ನಿಂಗ್ ಪಟ್ಟ ಕೈ ತಪ್ತಾ ಇದೆ ಅಂತ ಗೊತ್ತಾಗ್ತಾ ಇದ್ದಂತೆ ವಿನಯ್ ವಿರುದ್ಧ ಇವತ್ತು ಮಾತನಾಡುವ ಧೈರ್ಯ ಮಾಡಿದ್ದಾರೆ ಕಾರ್ತಿಕ್ ಎಂಬ ಮಾತುಗಳನ್ನ ಜನ ಹೇಳ್ತಿದ್ದಾರೆ. ಇನ್ನು ವಿನಯ್ ಗೌಡ ಅವರು ಕೂಡ ಅಷ್ಟೇ, ಒಂದೆರಡು ವಾರದಲ್ಲಿ ಕಾರ್ತಿಕ್ ಜೊತೆ ಕ್ಲೋಸ್ ಆಗಿದ್ದು ಸಂಗೀತನ ದೂರ್ತಾ ಇದ್ರು. ಆದ್ರೆ ಇವತ್ತು ವಿನಯ್ ಕಾರ್ತಿಕ್ ಮೇಲೇನೆ ಗೂಬೆ ಕೂರಿಸಿದ್ದಾರೆ.
ಕಾರ್ತಿಕ್ ನನ್ ಬಗ್ಗೆ ಎಷ್ಟು ನೆಗೆಟಿವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ನೆಗೆಟಿವ್ ಮಾಡಿದ್ದಾನೆ, ನನ್ನನ್ನ ಕೆಳಗೆ ಹಾಕಿದ್ದಾನೆ ಅಂತ ವಿನಯ್ ಹೇಳಿದ್ದಾರೆ. ಅಂದ್ರೆ ಇದೆಲ್ಲ ನಿನ್ನೆಯ ಟಾಪ್ 3 ನಲ್ಲಿ ಯಾರಿರ್ತಾರೆ ಎಂಬ ಚಟುವಟಿಕೆ ಬಳಿಕ ಅನೇಕರಲ್ಲಿ ಇದ್ದ ಅಭಿಪ್ರಾಯ ಈಗ ಬದಲಾಗಿದ್ದು. ವಿನಯ್ಗೂ ಈಗ ಅನಿಸಿರ್ಬೋದು, ಕಾರ್ತಿಕ್ ಮತ್ತೆ ಸಂಗೀತ ಜೊತೆಗೆ ಇದ್ದು ನನ್ನನ್ನ ಡೌನ್ ಮಾಡಿದ್ರು, ಹಾಗಾಗಿ ಸಂಗೀತ ಟಾಪ್ ನಲ್ಲಿ ಇರ್ಬೋದು ಅಂತ ಈಗ ವಿನಯ್ ತಲೆಯಲ್ಲಿ ಬಂದಿದೆ. ಅಂದ್ರೆ ವಿನಯ್ಗೆ ಮೊದಲಿಗೆ ಅನಿಸ್ತಾ ಇತ್ತು ಸಂಗೀತ ಟಾಪ್ 3 ನಲ್ಲೇ ಇರೋದಿಲ್ಲ, ಅವಳು ಫಿನಾಲೆಗೆ ಬರೋದೇ ಇಲ್ಲ ಅಂತ. ಆದ್ರೆ ನಿನ್ನೆಯ ದಿನ ಒಬ್ಬೊಬ್ರ ಅನಿಸಿಕೆ ಕೇಳಿದ ಬಳಿಕ ನಾನು ಟಾಪ್ 3 ರೇಸ್ ನಲ್ಲಿ ಕೆಳಗಿಳಿತಾ ಇರ್ಬೋದು, ಇದಕ್ಕೆ ಕಾರಣ ಆಗಿರುವ ಇವರಿಬ್ರನ್ನ ಕಿಚ್ಚನ ಮುಂದೆ ಹೇಳಿ ಹಾವು ಅಂತ ಕಾರಣ ಕೊಟ್ಟಿದ್ದಾರೆ ವಿನಯ್ ಅವರು. ಒಟ್ನಲ್ಲಿ ಎಲ್ಲರ ಮುಖ ಇವತ್ತು ರಿವೀಲ್ ಆಗಿದೆ. ಆದ್ರೆ ಇಲ್ಲಿ ಒಂದು ವಿಚಾರ ಏನಂದ್ರೆ, ಕಾರ್ತಿಕ್ ಮತ್ತೆ ವಿನಯ್ ಗಲಾಟೆ ಮಾಡ್ತಿದ್ದಾರೆ ಅನ್ನೋದು ಜನ ನಂಬಲೇಬಾರ್ದು, ಅದು ಫೇಕ್. ಬರೀ ಎಲ್ಲರ ಮುಂದೆ ಫೇಕ್ ಜಗಳ ಮಾಡ್ಕೋತಾ ಇರೋದು ಇವರಿಬ್ರು. ಇವತ್ತು ಇವರಿಬ್ರು ವಾದ ಪ್ರತಿವಾದ ಮಾಡೋದಕ್ಕೆ ಕಿಚ್ಚ ನಿನ್ನೆ ವೋಟ್ ಹೇಳಿದ್ರಲ್ವಾ, 72 ಲಕ್ಷ ವೋಟ್ ಕಳೆದ ವಾರ ನಾಮಿನೇಟ್ ಆಗಿದ್ದ ಸ್ಪರ್ಧೆಗೆ ಬಂದಿದೆ ಅಂತ. ಇದು ಪ್ರತಾಪ್ ಅಥವಾ ಸಂಗೀತಗೆ ಬಿದ್ದಿರುತ್ತೆ. ಆಲ್ಮೋಸ್ಟ್ 72 ಲಕ್ಷ ಪ್ರತಾಪ್ಗೆ ಬಿದ್ದಿರುತ್ತೆ. ಆದ್ರೆ ವಿನಯ್ ಮತ್ತೆ ಕಾರ್ತಿಕ್ ಪ್ರಕಾರ ಅಥವಾ ಉಳಿದೆಲ್ಲ ಸ್ಪರ್ಧಿಗಳ ಪ್ರಕಾರ 72 ಲಕ್ಷ ಸಂಗೀತಗೆ ಬಂದಿರುತ್ತೆ ಅಂತ ಲೆಕ್ಕಾಚಾರ ಹಾಕೊಂಡಿದ್ದಾರೆ. ಇದನ್ನೇ ತಲೆಯಲ್ಲಿಟ್ಕೊಂಡಿರುವ ವಿನಯ್ ಮತ್ತೆ ಕಾರ್ತಿಕ್ ಬಿಗ್ ಬಾಸ್ಗೆನೆ ಮಾಸ್ಟರ್ ಸ್ಟ್ರೋಕ್ ನ ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ಹೌದು, ಇವತ್ತಿನ ಚಟುವಟಿಕೆಯಲ್ಲಿ ಕಾರ್ತಿಕ್ ಹೇಳ್ತಾರೆ ನಾನು ಡೌನ್ ಆಗೋದಕ್ಕೆ ವಿನಯ್ ಕಾರಣ ಅಂತ, ವಿನಯ್ ಹೇಳ್ತಾರೆ ನಾನು ಕೆಳಗೆ ಬರೋದಕ್ಕೆ ಕಾರ್ತಿಕ್ ಕಾರಣ ಅಂತ. ಇದು ಬರೀ ಕಳೆದೆರಡು ವಾರದ ಘಟನೆ ಬಗ್ಗೆನೇ ಇವರಿಬ್ರು ತಲೆಯಲ್ಲಿಟ್ಕೊಂಡು ಮಾತನಾಡಿರೋದು. ಆದ್ರೆ ಇವರ ಗೇಮ್ ಹೇಗೆ ಅಂದ್ರೆ, ನಾವಿಬ್ರು ಈ ಮನೆಯಲ್ಲಿ ಫ್ರೆಂಡ್ಸ್ ಆಗಿದ್ರೆ ಟಾಪ್ 2 ನಲ್ಲಿ ಇರೋದಿಲ್ಲ, ಜಗಳ ಮಾಡಿದ್ರೇನೆ ಟಾಪ್ 2 ನಲ್ಲಿ ನಾನು ಅಥವಾ ನೀನು ಇರ್ತೀವಿ ಅಂತ ಇವತ್ತು ಮತ್ತೆ ಅವರು ಒಬ್ಬರಿಗೊಬ್ಬರು ವಿರುದ್ಧವಾಗಿ ಮಾತನಾಡಿ ಬಿಗ್ ಬಾಸ್ಗೆ ಆಟ ಆಡಿಸ್ತಿದ್ದಾರೆ ಕಾರ್ತಿಕ್ ವಿನಯ್. ಅಂದ್ರೆ ಇವರಿಬ್ರು ಜಗಳ ಮಾಡಿದ್ರೆ ಮಾತ್ರ ಹೈಲೈಟ್ ಆಗ್ತೀವಿ, ಇಲ್ಲಾಂದ್ರೆ ಕಾಣಿಸೋದಿಲ್ಲ. ಕಳೆದೆರಡು ವಾರ ನಾವಿಬ್ರು ಜಗಳ ಮಾಡಿಲ್ಲ, ಹಾಗಾಗಿ ನಾವಿಬ್ರು ಡೌನ್ ಆಗ್ತಿದ್ದೀವಿ. ಆ 72 ಲಕ್ಷ ವೋಟ್ನ ಬೇರೆ ಯಾವುದೋ ಸ್ಪರ್ಧಿ ಸದ್ದಿಲ್ಲದೆ ಪಡಿತಿದ್ದಾನೆ ಅನ್ನೋ ಲೆಕ್ಕಾಚಾರವನ್ನ ಈಗ ಹಾಕೊಂಡಿದ್ದಾರೆ. ಹಾಗಾಗಿ ಇವರಿಬ್ರು ಫ್ರೆಂಡ್ಸ್ ಆಗಿರೋದ್ರಿಂದ ಇಬ್ರು ಅದ್ಭುತವಾಗಿ ಮೈಂಡ್ ಗೇಮ್ ಆಡ್ತಿದ್ದಾರೆ ಅನ್ನೋದು ಪಕ್ಕ ಗೊತ್ತಾಗುತ್ತೆ. ಈ ಮೂಲಕ ಇವರಿಬ್ರು ಬಿಗ್ ಬಾಸ್ಗೆನೆ ಆಟ ಆಡಿಸ್ತಿದ್ದಾರೆ ಅಂತ ಕಾಣಿಸುತ್ತೆ. ಇಲ್ಲಿ ಏನ್ ಹೇಳೋದಂದ್ರೆ, ಒಂದೇ ರೀತಿಯಾಗಿ ಯಾರೂ ಕೂಡ ಇರೋದಿಲ್ಲ, ತಮ್ಮ ಹೇಳಿಕೆಯಲ್ಲಿ ಪದೇ ಪದೇ ಬದಲಾಗ್ತಾನೆ ಇರ್ತಾರೆ. ಆದ್ರೆ ಇಲ್ಲಿ ಬದಲಾಗದೆ ಇರುವವರು ಅಂದ್ರೆ ಡ್ರೋನ್ ಪ್ರತಾಪ್, ವರ್ತೂರ್ ಸಂತೋಷ್, ಅದೇ ರೀತಿ ಸಂಗೀತ ಕೂಡ ತನ್ನ ಹೇಳಿಕೆಗೆ ಬದ್ಧರಾಗಿಯೇ ಇರ್ತಾರೆ. ಮೈಕಲ್ ಕೂಡ ಅಷ್ಟೇ, ಒಂದೇ ಹೇಳಿಕೆಗೆ ಗಟ್ಟಿಯಾಗಿ ನಿಲ್ತಾರೆ. ಇನ್ನು ತನಿಷಾ ಕೂಡ ಏನಾದ್ರೊಂದು ಹೇಳಿದ್ರೆ ಅದಕ್ಕೆ ಬದ್ಧರಾಗ್ತಾರೆ. ಆದ್ರೆ ಕಾರ್ತಿಕ್ ಅವರು ಇತ್ತೀಚೆಗೆ ಯಾಕೋ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ತಿರುಗೋದು ಜಾಸ್ತಿಯಾಗಿದೆ. ಒಬ್ರ ಮಾತನ್ನ ಕೇಳ್ಕೊಂಡು ಇರೋದು ಹೆಚ್ಚಾಗಿದೆ. ಅದನ್ನ ಬಿಟ್ಟು ಅವರ ಆಟವನ್ನ ಅವರೇ ಆಡಿದ್ರೆ ಜನ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೀತಿಸ್ತಾರೆ. ಇಲ್ಲಿ ಕಾರ್ತಿಕ್ ಮಾಡ್ತಾ ಇರುವ ತಪ್ಪು, ತನಿಷಾ ಏನ್ ಹೇಳ್ತಾರೋ ಅದನ್ನ ಕೇಳೋದು, ಸಿರಿ ಏನ್ ಹೇಳ್ತಾರೋ ಅದನ್ನ ಕೇಳೋದು, ವಿನಯ್ ನಮ್ರತ ಏನ್ ಹೇಳ್ತಾರೋ ಅವರಿಗೆ ತಲೆ ಅಲ್ಲಾಡಿಸೋದೇ ಆಯ್ತು. ಫ್ರೆಂಡು ಗೆಲ್ಬೇಕು, ನಾನ್ ಇಲ್ದೇ ಇದ್ರೂ ಪರವಾಗಿಲ್ಲ ಅನ್ನೋದು ಕಾರ್ತಿಕ್ ಬಿಡ್ಬೇಕು. ಕಿಚ್ಚ ಸುದೀಪ್ ಅವರ ಕೈಯಲ್ಲಿ ನಾವಿಬ್ರು ಇರ್ಲೇಬೇಕು ಅನ್ನೋದನ್ನ ಬಿಟ್ಟು ನಾನೊಬ್ನೇ ಇರ್ಬೇಕು ಅನ್ನೋದು ಕಾರ್ತಿಕ್ ತಲೆಗೆ ಬಂದ್ರೆ ಒಳ್ಳೇದು. ಅದು ಬಿಟ್ಟು ಹೊರಗೆ ಮಾತಾಡ್ಕೊಂಡು ಬಂದಂತೆ ಆಡಿದ್ರೆ ಜನ ಏನು ಮೂರ್ಖರಲ್ಲ ಅಲ್ವಾ? ಒಟ್ನಲ್ಲಿ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯೊಳಗಿರುವ ಸ್ಪರ್ಧಿಗಳ ಪೈಕಿ ಹಾವು ಯಾರು ಅನ್ನೋದನ್ನ ಕಮೆಂಟ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.